ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ಅಮ್ಮ ಇವತ್ತಿನ ರೆಸಿಪಿ ಪಡ್ಡು. ಪಡ್ಡು, ಅಪ್ಪಂ, ಗುಳಿ ಅಪ್ಪಂ, ಪಣಿಯಾರಂ ಅಂತ ತುಂಬಾ ಹೆಸರುಗಳಿವೆ. ಇದಕ್ಕೆ ಹೆಚ್ಚಾಗಿ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನ ನೆನೆಸಿ ರುಬ್ಬಿ ಮಾಡ್ತಾರೆ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ಮೆತ್ತಗಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಸುಲಭದ ರೆಸಿಪಿ. ಹೇಗೆ ಮಾಡೋದು ಅನ್ನೋದನ್ನ ಏನೇನು ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. 2 ಕಪ್ ದೋಸೆ ಅಕ್ಕಿ, 3/4 ಕಪ್ ಉದ್ದಿನಬೇಳೆ, 3/4 ಕಪ್ ದಪ್ಪ ಅವಲಕ್ಕಿ, ಅರ್ಧ ಟೀ ಸ್ಪೂನ್ ಮೆಂತ್ಯ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ದೊಡ್ಡ ಪಾತ್ರೆಗೆ ಅಕ್ಕಿ, ಉದ್ದಿನಬೇಳೆ ಹಾಗೂ ಮೆಂತ್ಯ ಇದು ಮೂರನ್ನು ಹಾಕಿ ಇದನ್ನ 1 ರಿಂದ 2 ಸಲ ಚೆನ್ನಾಗಿ ನೀರಲ್ಲಿ ತೊಳೆದು 5 ರಿಂದ 6 ಗಂಟೆ, ಕನಿಷ್ಠ 5 ರಿಂದ 6 ಗಂಟೆ ತನಕ ನೆನೆಸಿಡ್ಬೇಕು. ಅವಲಕ್ಕಿಯನ್ನ ಕೊನೆಯಲ್ಲಿ ರುಬ್ಬೋದಕ್ಕೆ ಅರ್ಧ ಗಂಟೆ ಇರುವಾಗ ಇದ್ರ ಜೊತೆನೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಅರ್ಧ ಗಂಟೆ ಅವಲಕ್ಕಿ ನೆಂದ್ರೆ ಸಾಕಾಗತ್ತೆ. ಈಗ ಅಕ್ಕಿ ಹಾಗೂ ಬೇಳೆಗಳನ್ನ ನಾನು 6 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಹಾಗೇನೆ ಅವಲಕ್ಕಿಯನ್ನು ಅರ್ಧ ಗಂಟೆ ಮುಂಚೆ ಅಕ್ಕಿ ಬೇಳೆಗಳ ಜೊತೆಗೇನೆ ಹಾಕಿ ಅವಲಕ್ಕಿನೂ ಇದ್ರ ಜೊತೆಗೇನೆ ಒಟ್ಟಿಗೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನ ವೆಟ್ ಗ್ರೈಂಡರ್ ಅಲ್ಲಿ ಅಥವಾ ಮಿಕ್ಸರ್ ಜಾರಲ್ಲಿ ಹೇಗೆ ಆಗ್ಲಿ ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ದಪ್ಪನೇ ಇರಬೇಕು, ತುಂಬಾ ನೀರ್ ಮಾಡಬಾರ್ದು ಪಡ್ಡುಗೆ ಇದನ್ನ. ಹಾಗಾಗಿ ಇದನ್ನ ನಾನೀಗ ವೆಟ್ ಗ್ರೈಂಡರ್ ಅಲ್ಲಿ ನುಣ್ಣಗೆ ರುಬ್ಕೊಳ್ತಿದ್ದೀನಿ. ಈಗ ಹಿಟ್ಟು ರುಬ್ಬಿ ರೆಡಿ ಆಗಿದೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಪುಡಿ ಉಪ್ಪನ್ನ ಸಹಿತ ಹಾಕ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡಿ ಕನಿಷ್ಠ 8 ರಿಂದ 10 ಗಂಟೆಗಳ ಕಾಲ ಇದನ್ನ ಹುಳಿ ಬರೋದಕ್ಕೆ ಬಿಡ್ಬೇಕು. ತುಂಬಾ ತಂಪಾಗಿದೆ ಅಂತ ಅನ್ಸಿದ್ರೆ ನೀವು ಬೇಕಿದ್ರೆ ಒಂದ್ ಸ್ವಲ್ಪ ಬೆಚ್ಚಗಿನ ನೀರಿನ ಪ್ಲೇಟ್ ಅಲ್ಲಿ ಇದನ್ನ ಇಡ್ಬೋದು, ಅಥವಾ ಇದನ್ನ ಓವನ್ ಇದ್ರೆ ನಿಮ್ಮ ಮನೆಯಲ್ಲಿ ಓವನ್ ಒಳಗಡೆನು ಇಡ್ಬೋದು. 8 ರಿಂದ 10 ಗಂಟೆಗಳ ಕಾಲ ಇದನ್ನ ಹೀಗೆ ಮುಚ್ಚಿ ಹುಳಿ ಬರೋದಕ್ಕೆ ಬಿಡೋಣ. ಈಗ ಪಡ್ಡು ಹಿಟ್ಟು ಹುಳಿ ಬಂದು ರೆಡಿ ಆಗಿದೆ. ನೋಡಿ, ಅರ್ಧ ಪಾತ್ರೆ ಇದ್ದಿದ್ದು ಪಾತ್ರೆ ಫುಲ್ ತುದಿವರೆಗೆ ಉಪ್ಪಿ ಬಂದಿದೆ. ಈಗ ಇದನ್ನ ಚೆನ್ನಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೇ ಹಿಟ್ಟಲ್ಲಿ ಹೀಗೇನೆ ಪಡ್ಡು ಮಾಡ್ಬೋದು, ಅಥವಾ ನೀವು ತರಕಾರಿಗಳನ್ನ ಸಹಿತ ಸೇರಿಸ್ಕೊಳ್ಬೋದು. ನಾನು ಒಂದ್ ಸ್ವಲ್ಪ ಹಿಟ್ಟನ್ನ ಪ್ಲೇನ್ ಮಾಡ್ತಾ ಇದ್ದೀನಿ, ಹಾಗೂ ಇನ್ನೊಂದು ಸ್ವಲ್ಪ ಹಿಟ್ಟಿಗೆ ತರಕಾರಿನೂ ಹಾಕ್ತಾ ಇದ್ದೀನಿ. ಹಾಗಾಗಿ ಒಂದ್ ಸ್ವಲ್ಪ ಹಿಟ್ಟನ್ನ ನಾನು ತೆಗೆದಿಟ್ಕೊಂಡೆ. ಈಗ ತರಕಾರಿಗಳಲ್ಲಿ ಯಾವುದೇ ನಿಮ್ಮ ಇಷ್ಟದ ತರಕಾರಿಯನ್ನ ಹಾಕೊಳ್ಬಹುದು. ನಾನೀಗ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಕ್ಯಾರೆಟ್ ಅನ್ನ ತುರಿದು ಇಟ್ಕೊಂಡಿರೋದು ಅದನ್ನ ಹಾಕ್ತಾ ಇದ್ದೀನಿ. 2 ರಿಂದ 3 ಮಧ್ಯಮ ಗಾತ್ರದ ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚು ಅಥವಾ ಕಮ್ಮಿ ಹಾಕೊಳ್ಬಹುದು, ಇಲ್ಲದೆ ಹೋದ್ರೆ ಹಾಕದೇನೂ ಇರ್ಬೋದು. ಹಾಗೇನೆ ಒಂದು 3 ಟೇಬಲ್ ಸ್ಪೂನ್ ನಷ್ಟು ಕೊತ್ತಂಬರಿ ಸೊಪ್ಪು. ಇದು ಆಪ್ಷನಲ್ ಆಗಿರೋದ್ರಿಂದ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹಾಕಿಲ್ಲ. ಹಾಗಾಗಿ ಇದನ್ನ ಬಿಟ್ಟು ನೀವು ಕ್ಯಾಬೇಜ್ ಹಾಕೊಳ್ಬಹುದು, ದೊಡ್ಡ ಮೆಣಸು ಹಾಕೊಳ್ಬಹುದು, ಅಥವಾ ನಿಮ್ಗೆ ಯಾವುದೇ ಇಷ್ಟದ ತರಕಾರಿಯನ್ನ ಹಾಕೊಳ್ಬಹುದು. ಈಗ ತರಕಾರಿ ಪಡ್ಡಿನ ಹಿಟ್ಟು ರೆಡಿಯಾಗಿದೆ. ಈಗ ಪಡ್ಡು ಕಾವಲಿಗೆ ಒಂದ್ ಸ್ವಲ್ಪ ಎಣ್ಣೆ ಸವರಿ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈಗ ಪಡ್ಡು ಕಾವಲಿ ಕಾದಿದೆ. ಈಗ ಸ್ವಲ್ಪ ಎಲ್ಲದರಲ್ಲೂ 2 ಡ್ರಾಪ್ನಷ್ಟು ಎಣ್ಣೆಯನ್ನ ಹಾಕೊಳ್ಬೇಕು. ನಾನ್ ಸ್ಟಿಕ್ ಆದ್ರೆ ಇಷ್ಟೊಂದು ಬೇಕಾಗಲ್ಲ, ಸ್ವಲ್ಪ ಕಮ್ಮಿ ಸಾಕಾಗತ್ತೆ. ಈಗ ನಿಧಾನಕ್ಕೆ ಹಿಟ್ಟನ್ನ ಈ ರೀತಿ ಹಾಕೊಳ್ಳೋಣ.
ಈಗ ಒಂದು ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ 1-2 ರಿಂದ 3 ನಿಮಿಷ ಇದನ್ನ ಬೇಯೋದಕ್ಕೆ ಬಿಡಬೇಕು. ಈಗ 3 ನಿಮಿಷ ಆಗಿದೆ ನೋಡಿ, ಒಂದು ಕಡೆಯಿಂದ ಇದು ಬೆಂದಿದೆ. ಒಂದು ಚಾಕು ಅಥವಾ ಚಮಚದ ಸಹಾಯದಿಂದ ಇದನ್ನ ನಿಧಾನಕ್ಕೆ ಈ ರೀತಿ ತಿರುಗಿಸಿ ಹಾಕೊಳ್ಬೇಕು. ಇನ್ನೊಂದು ಕಡೆನೂ 1 ರಿಂದ 2 ಸೆಕೆಂಡ್ ಸ್ವಲ್ಪ ರೋಸ್ಟ್ ಆಗೋದಕ್ಕೆ ಬಿಡಬೇಕು. ಈಗ ಇದು ಇನ್ನೊಂದು ಕಡೆಯಿಂದನೂ ಆಗಿದೆ. ಇದನ್ನ ನಿಧಾನಕ್ಕೆ ಸರ್ವಿಂಗ್ ಡಿಶ್ಗೆ ತೆಕ್ಕೊಳ್ಳೋಣ. ಬಿಸಿ ಬಿಸಿ ಆದ ಪಡ್ಡು ಸವಿಯೋದಕ್ಕೆ ಸಿದ್ಧವಾಗಿದೆ. ದಯವಿಟ್ಟು ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನ ಖಂಡಿತ ನನಗೆ ತಿಳಿಸಿ. ಹಾಗೇನೆ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.